ವಿಶಿಷ್ಟ ಪರಬ್ರಹ್ಮಣೇ ನಮಃ. ಶ್ರೀ ಕ್ಷೇತ್ರ ಯಡೂರು ಈ ಭಾಗದಲ್ಲಿ ದಕ್ಷಿಣ ಕಾಶಿ ಅಂತಲೇ ಪ್ರಸಿದ್ಧವಾಗಿರುವಂಥ ಒಂದು ಮಹತ್ವಪೂರ್ಣವಾಗಿರುವಂಥ ಕ್ಷೇತ್ರ. ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿ ಭಾಗದಲ್ಲಿರುವಂತಹ ಈ ಕ್ಷೇತ್ರಕ್ಕೆ ಲಕ್ಷಾಂತರ ಭಕ್ತರು ಪ್ರತಿ ವರ್ಷ ಬಂದು ಹೋಗ್ತಾ ಇರುವಂತಹ ವಾಡಿಕೆ. ಬಹುತೇಕ ಕರ್ನಾಟಕದ ಮತ್ತು ಮಹಾರಾಷ್ಟ್ರದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ತನ್ನ ಭಕ್ತರನ್ನು ಹೊಂದಿರುವಂಥ ಕ್ಷೇತ್ರ ಅಂದರೆ ಅದು ಯಡೂರಿನ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಸರ್ವ ಜನಾಂಗದವರಿಗೆ, ಸರ್ವ ಜಾತಿಯ ಜನರಿಗೆ ಮೇಲು ಕೀಳು ಅನ್ನುವಂಥ ಭಾವನೆಯನ್ನು ಇರಿಸಿಕೊಳ್ಳಾರ್ದೇ ಎಲ್ಲರಿಗೂ ತಮ್ಮ ತಮ್ಮ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿಕೊಳ್ಳಲಿಕ್ಕೆ, ವಿಶೇಷ ಸಂದರ್ಭಗಳಲ್ಲಿ ಪಾಲ್ಗೊಳ್ಳಲಿಕ್ಕೆ ಕೂಡ ಅವಕಾಶವನ್ನು ಕೊಟ್ಟಿರುವಂಥ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷ ನವರಾತ್ರಿ ಅಮಾವಾಸ್ಯೆ, ಈ ಭಾಗದಲ್ಲಿ ವಿಶಾಳಿ ಅಮಾವಾಸ್ಯೆ ಅಂತ ನಾವು ಕರಿತೀವಿ, ಈ ಅಮಾವಾಸ್ಯೆಯ ಸಂದರ್ಭದಲ್ಲಿ ಬಹಳ ಭವ್ಯವಾಗಿರುವಂಥ ಜಾತ್ರೆ ನಡೀತದೆ. ಹಿಂದಿನ ಕಾಲಕ್ಕೆ ಭಾಳ ಭವ್ಯ ಜಾತ್ರೆ ನಡೀತಿತ್ತು. ಸುಮಾರು 15 ದಿವಸ 20 ದಿವಸಗಟ್ಟಲೆ ಎತ್ತಿನ ಜಾತ್ರೆ ಎಲ್ಲ ನಡೀತಾ ಇತ್ತು. ಕಾಲಾಂತರದಲ್ಲಿ ಯಾವುದೋ ಒಂದು ಕಾರಣಕ್ಕೆ ಅದು ಕುಂಠಿತ ಆಯಿತು. ಆಮೇಲೆ ಪುನಃ ಇತ್ತೀಚೆಗೆ 7-8 ವರ್ಷಗಳ ಹಿಂದೆ ತೇರಾದ ಮೇಲೆ ಆ ಜಾತ್ರೆಯ ವೈಭವ ಮತ್ತೆ ಆ ಗತವೈಭವ ಮರುಕಳಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಜಾತ್ರೆ 3 ದಿನಗಳ ಕಾಲ ನಡೆದುಕೊಂಡು ಬರ್ತಾ ಇದೆ. ಈಗಾಗಲೇ ಜಾತ್ರೆಗೆ ಪೂರ್ವಭಾವಿಯಾಗಿ ಆಯೋಜನೆ ಮಾಡಿರುವಂತಹ ಹಲವಾರು ಕಾರ್ಯಕ್ರಮಗಳು ಪ್ರಾರಂಭ ಆಗಿದೆ. ಅದು 23ನೇ ತಾರೀಕಿನಿಂದ ವೀರಭದ್ರ ದೇವರ ಲಿಂಗಕ್ಕೆ ಪ್ರತಿದಿನ ಬಿಲ್ವಾರ್ಚನೆ, ಪುಷ್ಪಾರ್ಚನೆ, ಮಹಾಮಂಗಳಾರತಿ, ಅಲಂಕಾರ ಪೂಜೆ ಇತ್ಯಾದಿ ಕಾರ್ಯಕ್ರಮಗಳು. ಆಮೇಲೆ ಸಾಯಂಕಾಲ ಆಧ್ಯಾತ್ಮಿಕ ಪ್ರವಚನ ಕಳೆದ 23ರಿಂದಲೇ ಪ್ರಾರಂಭ ಆಗಿದ್ದಾವೆ. 27ನೇ ತಾರೀಕಿನವರೆಗೂ ಈ ಪೂರ್ವಭಾವಿ ಕಾರ್ಯಕ್ರಮಗಳು ನಡೆದುಕೊಂಡು ಬರ್ತಾ ಇದ್ದಾವೆ. ಗುಣದಾಳದ ವಿವೇಕಾನಂದ ದೇವರು 5 ದಿನಗಳ ಪ್ರವಚನವನ್ನು ನೆರವೇರಿಸ್ತಾ ಇದ್ದಾರೆ. 28ನೇ ತಾರೀಕಿನ ದಿವಸ ಬೆಳಗ್ಗೆ ಈ ಭಾಗದ ಎಲ್ಲ ಜನರಿಗೆ ಆರೋಗ್ಯ ಭಾಗ್ಯವನ್ನು ಪಡ್ಕೊಳ್ಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಾಟು ಮಾಡಲಾಗಿದೆ. ಅನೇಕ ತಜ್ಞ ಮತ್ತು ನುರಿತ ವೈದ್ಯರು ಇಲ್ಲಿಗೆ ಬಂದಿರುವಂತಹ ಎಲ್ಲ ಜನರಿಗೆ ಚಿಕಿತ್ಸೆಯನ್ನು, ಸಲಹೆ ಸಹಕಾರವನ್ನು ಮಾಡೋದ್ರ ಜೊತೆಗೆ ಅವ್ರಿಗೇನಾದರೂ ಯಾವುದಾದ್ರೂ ರೋಗಗಳು ಕಂಡು ಬಂದರೆ ಅವ್ರ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅವರಿಗೆ ಉಚಿತವಾಗಿರುವಂತಹ ಚಿಕಿತ್ಸೆಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅದೇ ದಿವಸ ಸಾಯಂಕಾಲ ಧರ್ಮ ಜಾಗೃತಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಆ ದಿವಸ ಈ ಭಾಗದ ಶಾಸಕರು, ಅನೇಕ ಜನ ಮಠಾಧೀಶರು, ಆಮೇಲೆ ಜಮಖಂಡಿಯ ಶಾಸಕರಾಗಿರುವಂಥ ಜಗದೀಶ್ ಗುಡಗುಂಟಿಯವರು, ನಮ್ಮ ಈರಣ್ಣ ಕಡಾಡಿಯವರು, ಮಾಜಿ ಸಂಸದರಾಗಿರುವಂತಹ ಜೊಲ್ಲೆಯವರು, ನಿಪ್ಪಾಣಿ ಶಾಸಕರಾಗಿರುವಂತಹ ಶಶಿಕಲಾ ಜೊಲ್ಲೆಯವರು, ಗೋಪಿಚಂದ್ ಪಡೋಳ್ಕರ್ ಅವರು, ನಮ್ಮ ಐಹೊಳೆಯ ದುರ್ಯೋಧನ ಐಹೊಳೆಯವರು, ರಾಯಭಾಗದ ಶಾಸಕರು, ಅಂತೇಶ್ ಕೌಟಿಗಮಠರು ಮುಂತಾದ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ 28ನೇ ತಾರೀಕಿನ ದಿವಸ ಪಾಲ್ಗೊಳ್ಳೋರಿದ್ದಾರೆ. ಜೊತೆಗೆ ಜಾತ್ರಾರ್ಥವಾಗಿ ಬಂದಿರುವಂಥ ಭಕ್ತರಿಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವೂ ಕೂಡ ಇದ್ದರೆ ಚೆನ್ನಾಗಿರುತ್ತೆ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಮಹಾನ್ಯ ಗುರು ಪಾಟೀಲ್ ಅನ್ನುವಂಥ ಬಾಲಕಿಯಿಂದ ಒಂದು ಸಂಗೀತ ಕಾರ್ಯಕ್ರಮವನ್ನು ಕೂಡ ಆ ದಿವಸ ಆಯೋಜಿಸಲಾಗಿದೆ. ಜೊತೆಗೆ ಶಾಲಾ ಮಕ್ಕಳ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮವೂ ಕೂಡ ಆ ದಿವಸ ಇರ್ತಾ ಇದೆ. ಹಾಗೆಯೇ 29ನೇ ತಾರೀಕಿಗೆ
ಅವತ್ತೇ ವಿಶಾಳಿ ಅಮಾವಾಸ್ಯೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಭಕ್ತರು ಪುಣ್ಯ ನದಿ ಸ್ನಾನ, ದೇವರ ದರ್ಶನ, ಪೂಜೆ ಪುನಸ್ಕಾರ, ಅಭಿಷೇಕ ಇತ್ಯಾದಿಗಳನ್ನು ಮಾಡ್ಕೊಳ್ತಾರೆ. ಪುನಃ ಸಾಯಂಕಾಲ 6:30ಕ್ಕೆ ಧರ್ಮ ಜಾಗೃತಿ ಮತ್ತು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಇರಿಸಿಕೊಳ್ಳಲಾಗಿದೆ. ಈ ವರ್ಷ ವಿಶೇಷವಾಗಿ ಈ ಭಾಗದಲ್ಲಿ ಕಳೆದ 10 ದಶಕಗಳಿಂದ ರಾಜಕೀಯ ಕ್ಷೇತ್ರದಲ್ಲಿ ಬಹುತೇಕ ಸೋಲಿಲ್ಲದ ಸರದಾರ ಅಂತ ತಿಳ್ಕೊಂಡು ಖ್ಯಾತಿಗೆ ಪಾತ್ರರಾಗಿ ಒಳ್ಳೆಯ ಕೆಲಸದ ಮೂಲಕ ಜನಪರ ಕೆಲಸಗಳನ್ನು ಮಾಡ್ತಾ ಜನಾನುರಾಗವನ್ನು ಪಡೆದುಕೊಂಡಿರುವಂತಹ ನಮ್ಮ ಪ್ರಕಾಶ್ ಹುಕ್ಕೇರಿ ಅವರಿಗೆ ವಿಕಾಸ ವೀರ ಅನ್ನುವಂಥ ಪ್ರಶಸ್ತಿಯನ್ನು ಕೊಡುವಂಥ ಕಾರ್ಯಕ್ರಮವನ್ನು ಕೂಡ ಈ ವರ್ಷ ಇರಿಸಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಅನೇಕ ಮಠಾಧೀಶರ ಜೊತೆಗೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಜಗದೀಶ್ ಶೆಟ್ಟರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಮಾಜಿ ಉಪಮುಖ್ಯಮಂತ್ರಿಗಳಾಗಿರುವಂಥ ಲಕ್ಷ್ಮಣ ಸವದಿ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ. ಅನೇಕ ರಾಜಕೀಯ ಗಣ್ಯರು ಕೂಡ 29ನೇ ತಾರೀಕಿನ ದಿವಸ ಉಪಸ್ಥಿತರಿದ್ದಾರೆ. ಆ ದಿವಸವೂ ಸಾಕಷ್ಟು ಜನ ಭಕ್ತರು ಇಲ್ಲೇ ಬಿಡಾರು ಹೊಡಿರ್ತಾರೆ. ದೂರದಿಂದ ಬಂದವರೆಲ್ಲ ಮರುದಿವಸ ತೇರು ಎಳೆದ ಹೋಗಬೇಕು ಅಂತ ಹೇಳಿ ಅವರೆಲ್ಲರಿಗೂ ಅನುಕೂಲ ಆಗಲಿ ಅಂತ ತಿಳ್ಕೊಂಡು 29ಕ್ಕೂ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಿದ್ದೇವೆ. ಅದರಲ್ಲಿ ದಿಯಾ ಹೆಗಡೆ ಅವರ ಸಂಗೀತ ಇರುತ್ತೆ. ಆಮೇಲೆ ಸಂಜು ರಮೇಶ್ ಹಿರಕಲ್ ಅವರಿಂದ ಜಾದೂ ಪ್ರದರ್ಶನ ಮಾಡುವಂಥ ಕಾರ್ಯಕ್ರಮ ಇರುತ್ತೆ. ಆಮೇಲೆ ನಮ್ಮ ಶರಣು ಹಿರೇಮಠ ಅನ್ನೋವ್ರ ಮೂಲಕ ಒಂದು ನಗೆ ಹಬ್ಬ ಕಾರ್ಯಕ್ರಮ ಕೂಡ ಇರುತ್ತೆ. ಹೀಗೆ ಧರ್ಮ, ಸಂಸ್ಕೃತಿ, ಪ್ರಶಸ್ತಿ ಪ್ರದಾನ ಇವೆಲ್ಲವುಗಳನ್ನು ಜೋಡಿಸಿಕೊಂಡು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. 29ನೇ ತಾರೀಕಿನ ಕಾರ್ಯಕ್ರಮದ ನಂತರ 30ನೇ ತಾರೀಕಿನ ದಿವಸ ಬೆಳಗ್ಗೆ ಪ್ರತಿ ವರ್ಷದ ಪದ್ಧತಿಯಂತೆ ಸಾಮೂಹಿಕ ಅಯ್ಯಾಚಾರ ಮತ್ತು ಲಿಂಗ ದೀಕ್ಷಾ ಕಾರ್ಯಕ್ರಮಗಳನ್ನು ಇರಿಸಿಕೊಳ್ಳಲಾಗಿದೆ. ಯಾರ್ಯಾರು ಭಕ್ತರು ಧರ್ಮ ಸಂಸ್ಕಾರವನ್ನು ಇಲ್ಲಿವರೆಗೂ ಪಡ್ಕೊಂಡಿಲ್ವೋ ಅವರೆಲ್ಲರಿಗೂ ಕೂಡ ದೀಕ್ಷೆಯನ್ನು ಕೊಡುವಂತಹ, ಅಯ್ಯಾಚಾರ ನೀಡುವಂತಹ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಯಥಾ ರೀತಿ ಸಾಯಂಕಾಲ 4 ಗಂಟೆಗೆ ವೈಭವಪೂರ್ಣವಾಗಿರುವಂತಹ ರಥೋತ್ಸವ ನೆರವೇರ್ತದೆ. ಈ ರಥೋತ್ಸವಕ್ಕೆ ನಾಡಿನ ನಾನಾ ಭಾಗಗಳಿಂದ ಭಕ್ತರು ಆಗಮಿಸಿ ಹಲವಾರು ಕಲಾತಂಡ, ವಾದ್ಯಮೇಳ, ಸಾಂಸ್ಕೃತಿಕ ವೈಭವದೊಂದಿಗೆ ಈ ಭವ್ಯವಾಗಿರುವಂತಹ ರಥೋತ್ಸವ ನೆರವೇರ್ತದೆ. ಆಮೇಲೆ 31ನೇ ತಾರೀಕಿನ ದಿನ ಈ ಗ್ರಾಮದ ಎಲ್ಲ ಯುವಕರು ಸೇರಿಕೊಂಡು ಶರ್ತಿ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದಾರೆ. ಅದು ಎತ್ತುಗಳದು, ಆಮೇಲೆ ಕುದುರೆಗಳದು ಮುಂತಾದ ಅನೇಕ ಶರ್ತಿ ಕಾರ್ಯಕ್ರಮಗಳನ್ನು ಕೂಡ ಈ ವರ್ಷ ನಾವು ಇಟ್ಕೊಳ್ತೀವಿ ಅಂತ ತಿಳ್ಕೊಂಡು ಬಂದು ಅಪೇಕ್ಷೆಯನ್ನು ವ್ಯಕ್ತ ಮಾಡಿ ಅದಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಹೊಸ ಸೇರ್ಪಡೆ ಈ ವರ್ಷದದು 31ನೇ ತಾರೀಕಿನ ದಿವಸ. ಆ ಕಾರ್ಯಕ್ರಮಕ್ಕೂ ಕೂಡ ಸಾಕಷ್ಟು ಜನ ಬಂದು ಪಾಲ್ಗೊಳ್ಬೇಕು ಅಂತ ಹೇಳಿ ಸೂಚನೆಯನ್ನು ಕೊಡೋದ್ರ ಜೊತೆಗೆ ಈ 3 ದಿನಗಳ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಬಂಡಿಗಣಿಯ ಚಕ್ರವರ್ತಿ ಅನ್ನದಾನೇಶ್ವರರು ಮಹಾದಾಸೋಹದ ವ್ಯವಸ್ಥೆಯನ್ನು ಮಾಡೋದ್ರ ಮೂಲಕ ಎಲ್ಲ ಭಕ್ತರಿಗೆ ರುಚಿಕಟ್ಟಾಗಿರುವಂತಹ ಪ್ರಸಾದವನ್ನು ನೀಡುವಂಥ ಸೇವೆಯನ್ನು ಮಾಡ್ತಾ ಬಂದವರಾಗಿದ್ದಾರೆ. ಈ ವರ್ಷ ಅವರ ಸೇವೆ ಇರುತ್ತೆ. ಹೀಗೆ ವೈವಿಧ್ಯಪೂರ್ಣವಾಗಿ ಮತ್ತು ವೈಶಿಷ್ಟ್ಯಪೂರ್ಣವಾಗಿ ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ. ದಕ್ಷ ಬ್ರಹ್ಮನ ಯಜ್ಞ ನಡೆದಿದ್ದು ಇದೇ ಸ್ಥಳದಲ್ಲಿ. ಸತಿ ಅದೇ ಯಜ್ಞದಲ್ಲಿ ಬಂದು ಪತಿಯ ನಿಂದೆಯನ್ನು ಕೇಳಲಿಕ್ಕಾಗದೆ ತನ್ನ ಆತ್ಮಾಹುತಿಯನ್ನು ಮಾಡ್ಕೊಳ್ತಾಳೆ. ಈ ಸುದ್ದಿ ನಂದಿಯ ಮೂಲಕ ಶಿವನಿಗೆ ತಿಳಿದಾಗ ಶಿವನ ಜಡೆಯಿಂದ ವೀರಭದ್ರನ ಅವತಾರ ಆಗುತ್ತೆ. ವೀರಭದ್ರ ದಕ್ಷಬ್ರಹ್ಮನ ಪರವಾಗಿ ಬಂದಿರುವಂತಹ ಎಲ್ಲರನ್ನ ಸದೆಬಡಿದು ಸೋಲಿಸಿ ಕೊನೆಗೆ ದಕ್ಷಬ್ರಹ್ಮನನ್ನೂ ಕೂಡ ಅವನ ದುರಹಂಕಾರಕ್ಕೆ
ಒಂದು ಶಾಪ ಅನ್ನೋ ರೀತಿಯಲ್ಲಿ ಅವನನ್ನು ಸಂಹಾರ ಮಾಡ್ತಾನೆ. ಕೊನೆಗೆ ಶಿವ ವಿರೋಧಿ ಶಕ್ತಿಗಳನ್ನು ನಿಗ್ರಹಿಸೋದಕ್ಕಾಗಿ, ಶಿವಭಕ್ತರನ್ನು ಅನುಗ್ರಹಿಸೋದಕ್ಕಾಗಿ ಆ ಯಜ್ಞಕುಂಡದಲ್ಲಿಯೇ ಶಿವನ ಆದೇಶದ ಮೇರೆಗೆ ಲಿಂಗ ರೂಪದಿಂದ ಸದಾವಕಾಲ ನೆಲೆಸ್ತಾನೆ. ಕಾಲಾಂತರದಲ್ಲಿ ಭೂಗರ್ಭದಲ್ಲಿ ಸೇರ್ಕೊಂಡು ಹೋಗಿರುವಂತಹ ಲಿಂಗ, ಇಲ್ಲೊಂದು ಲಿಂಗ ಇದೆ ಅನ್ನೋದು ಕೂಡ ಜನರಿಗೆ ತಿಳಿಯದೇ ಇರುವಂಥ ಸಂದರ್ಭದಲ್ಲಿ ಕಾಡಸಿದ್ದೇಶ್ವರರು ಅಲ್ಲಲ್ಲಿ ತಪಸ್ಸನ್ನು ಆಚರಿಸ್ತಾ ಈ ಭಾಗಕ್ಕೆ ಬರ್ತಾರೆ. ಇಲ್ಲಿಗೆ ಬಂದಾಗ ಇಲ್ಲಿರುವಂಥ ಸ್ಥಳದ ಮಹಿಮೆ ಅವರ ದಿವ್ಯ ದೃಷ್ಟಿಗೆ ಗೋಚರಿಸ್ತಾರೆ. ಆವಾಗ ಅವರು ಇಲ್ಲಿ ಲಿಂಗ ಇದೆ, ದಕ್ಷ ಬ್ರಹ್ಮನ ಯಜ್ಞ ನಡೆದಿದೆ, ಅದಕ್ಕೆ ಪುರಾವೆ ಅನ್ನೋ ರೀತಿಯಲ್ಲಿ ಕಿದ್ರೇಶ್ವರದ ಕೋಪೇಶ್ವರ ದೇವಸ್ಥಾನ, ಚಂದ್ರೇಶ್ವರ ದೇವಸ್ಥಾನ, ಇಲ್ಲೇ ಯಡೂರು ಹಳೆ ಯಡೂರು ಮಧ್ಯದಲ್ಲಿರುವಂಥ ರುದ್ರಪಾದ ಬಸವೇಶ್ವರ ದೇವಸ್ಥಾನ, ಇವೆಲ್ಲ ಪಂಚಕ್ರೋಶಿ ವ್ಯಾಪ್ತಿಯಲ್ಲಿರುವಂತಹ ಕ್ಷೇತ್ರಗಳು ಆ ದಕ್ಷ ಬ್ರಹ್ಮನ ಯಜ್ಞ ಇಲ್ಲಿ ನಡೆದಿತ್ತು ಅನ್ನೋದಕ್ಕೆ ಸಾಕ್ಷಿಯಾಗಿ ಈಗಲೂ ಕೂಡ ಗೋಚರಿಸ್ತಾ ಇದ್ದಾವೆ. ಹೀಗೆ ಆ ಲಿಂಗ ಭೂಗರ್ಭವಾದಾಗ ಕಾಡಸಿದ್ದೇಶ್ವರ ಇಲ್ಲಿಗೆ ಬಂದಾಗ ಅದೆಲ್ಲವೂ ಕೂಡ ಅವರ ದಿವ್ಯ ದೃಷ್ಟಿಗೆ ಗೋಚರಿಸ್ತದೆ. ತ್ರಿಕಾಲಜ್ಞಾನಿಗಳಾಗಿರುವಂಥ ಮಹಾತ್ಮರಿಗೆ ಎಲ್ಲವೂ ತಿಳಿತದ ಅನ್ನೋ ವಾಡಿಕೆಯಂತೆ ಈ ಕ್ಷೇತ್ರದ ಸ್ಥಳದ ಮಹಿಮೆಯನ್ನು ಬಲ್ಲವರಾಗಿ ನದಿಯಲ್ಲಿ ಸ್ನಾನ ಮಾಡಿ ಇಲ್ಲಿ ಲಿಂಗ ಇದೆ, ಇದನ್ನು ಎಸ್ಕ್ಯಾವೇಷನ್ ಮಾಡಬೇಕು ಅಂತ ಹೇಳಿ ಉತ್ಖನನ ಮಾಡಿಸ್ತಾರೆ. ಆ ಸಮಯದಲ್ಲಿ ಸಮೀಪದಲ್ಲಿರುವಂಥ ಎಲ್ಲ ಭಕ್ತರನ್ನು ಕರೆದು ಅಲ್ಲಿ ಉತ್ಖನನ ಮಾಡಿಸ್ತಾರೆ. ಇಲ್ಲಿ ಲಿಂಗ ಇದೆ, ಇದು ಮಹಾಲಿಂಗ, ಇದು ವೀರಭದ್ರಲಿಂಗ, ವಿರೂಪಾಕ್ಷ ಲಿಂಗ ಇದು ಅಂತ ಅವರಿಗೆ ಹೇಳಿ ಎಸ್ಕ್ಯಾವೇಷನ್ ಮಾಡಲಿಕ್ಕಾಗಿ ಅಲ್ಲಿ ಲಿಂಗ ಗೋಚರಿಸ್ತದೆ. ಆಮೇಲೆ ಕೆಳಗಡೆ ಎಲ್ಲ ಯಜ್ಞ ಮಂಟಪದ ಆಕೃತಿಯಲ್ಲೇ ಅನೇಕ ಪಳಿಯುಳಿಕೆಗಳು ಅವರಿಗೆ ದೊರಕ್ತವೆ. ಆವಾಗ ಭಕ್ತರು ಅವರ ಶಕ್ತಿಗೆ ಮಾರು ಹೋಗಿ ಆ ದೇವಸ್ಥಾನದ ಅಭಿವೃದ್ಧಿಗೆ ಬಹಳಷ್ಟು ಜನ ಸಹಕಾರವನ್ನು ಮಾಡ್ತಾರೆ. ಕಾಡಸಿದ್ದೇಶ್ವರರೇ ಮುಂದೆ ನಿಂತುಕೊಂಡು ಆ ದೇವಸ್ಥಾನವನ್ನು ಡೆವಲಪ್ಮೆಂಟ್ ಮಾಡ್ತಾರೆ. ಅನೇಕ ರಾಜ ಮಹಾರಾಜರು ಕೂಡ ಅವರ ಶಕ್ತಿಗೆ ಮಾರು ಹೋಗಿ ಶರಣಾಗತರಾಗಿ ಬಂದಾಗ ಅವರಿಂದಲೂ ಅನೇಕ ಸೇವೆಗಳನ್ನು ಪಡ್ಕೊಂಡು ಈ ದೇವಸ್ಥಾನವನ್ನು ಅವರು ಅಭಿವೃದ್ಧಿಪಡಿಸ್ತಾರೆ. ಅಷ್ಟೇ ಅಲ್ಲ, ಈ ಪರಂಪರೆ ಆನೋಚಾನವಾಗಿ ಮುಂದುವರ್ಕೊಂಡು ಹೋಗಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ತಮ್ಮ ಶಿಷ್ಯ ಬಳಗದವರಲ್ಲಿ ಒಬ್ಬರನ್ನ ಇಲ್ಲೇ ಬಿಟ್ಟು ಇದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಅವನಿಗೆ ಆದೇಶವನ್ನು ಮಾಡಿ ತಾವು ದೇಶ ಸಂಚಾರ ಮಾಡ್ತಾ ಮುಂದೆ ಹೋಗ್ತಾರೆ. ಆವಾಗ ಅವರ ಶಿಷ್ಯರಾಗಿರುವಂತಹ ಮರಿಕಾಡ ಸಿದ್ದೇಶ್ವರರು, ಪವಾಡಕಾಡ ಸಿದ್ದೇಶ್ವರರು ಅಂತ ಗುರು ಪರಂಪರೆ ಬರ್ತದೆ. ಪರಂಪರಾನುಗತವಾಗಿ ತಮ್ಮ ಗುರುಗಳ ಅಸ್ತಿತ್ವ ತಪೋನುಷ್ಠಾನದ ಜಾಗ ಇದು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಅವರ ತೋರು ಗದ್ದುಗೆಯನ್ನು ಕೂಡ ಸ್ಥಾಪನೆ ಮಾಡಿ ಇಲ್ಲೇ ಕಾಡಸಿದ್ದೇಶ್ವರ ಮಠವನ್ನು ಕೂಡ ಅವರು ಸ್ಥಾಪನೆ ಮಾಡ್ಕೊಳ್ತಾರೆ. ಒಂದು ಕಡೆಗೆ ದೇವಸ್ಥಾನ, ಇನ್ನೊಂದು ಕಡೆಗೆ ಶ್ರೀಮಠ, ಇವೆರಡನ್ನೂ ಅಭಿವೃದ್ಧಿಪಡಿಸ್ತಾ ಇಲ್ಲಿಯವರೆಗೆ ಬಂದಿರುವಂತಹದ್ದು ಈ ಕ್ಷೇತ್ರದ ಒಂದು ವಿಶೇಷವಾಗಿರುವಂತಹ